ಅವನು ನಿನ್ನ ಮೇಲ್ ಬಿದ್ನ, ಆಗ ನೀನು ತಪ್ಪಿಸ್ಕೊಂಡ್ಯಾ? ನನಗೆ ಪ್ರಜ್ಞೆ ತಪ್ಪಿತ್ತು ಸರ್. ಅಲ್ಲಮ್ಮ, ಪ್ರಜ್ಞೆ ತಪ್ಪಿದ ಮೇಲೆ ಇವನೇ ನಿನ್ನನ್ನು ಮುಟ್ಟಿದ ಅನ್ನೋಕ್ಕೆ ನಿನ್ನ ಹತ್ರ ಎಲ್ಲಿದೆ ಸಾಕ್ಷಿ? ಆಬ್ಜೆಕ್ಷನ್ ಯುವರ್ ಆನರ್. ಒಂದು ಹೆಣ್ಣು ಇಂಥ ಪರಿಸ್ಥಿತಿಲಿದ್ದಾಗ ಏನಾಯ್ತು ಹೇಗಾಯ್ತು ಅಂತ ಕೇಳ್ತಿರೋದು ಇನ್ಹ್ಯೂಮನ್ ಅನ್ಸ್ಕೊಳ್ಳುತ್ತೆ. ಅತ್ಯಾಚಾರಕ್ಕೆ ಒಳಗಾದ ಹೆಣ್ಮಗು ಹತ್ರ ಎಂಥ ಕ್ರೂರಿನೇ ಆದ್ರೂ ಎಲ್ ಮುಟ್ಟಿದ್ರು ಏನು ಮಾಡಿದ್ರು ಅಂತ ಕೇಳೋ ಮಟ್ಟಕ್ಕೆ ಹೋಗ್ಬಾರ್ದು. ಅಬ್ಜೆಕ್ಷನ್ ಸಸ್ಟೈನ್ಡ್. ಥ್ಯಾಂಕ್ ಯು ಯುವರ್ ಆನರ್. ರೀ ಮಂಜು ಅವರೇ, ಏನ್ರಿ ಈ ತರ ಪ್ರಶ್ನೆ ಕೇಳ್ತಾ ಇದ್ದೀರಾ? ಐ ಆಮ್ ಸಾರಿ ಯುವರ್ ಆನರ್. ಸರಿ, ನೀವು ಹೇಳೋ ಪ್ರಕಾರ ನಿಮಗೆ ಪ್ರಜ್ಞೆ ತಪ್ಪಿದೆ. ಎಚ್ಚರ ಆದಾಗ ನಿಮ್ಗೇನೋ ನಡೆದಿದೆ ಅನ್ನೋದು ಗೊತ್ತಾಯ್ತು. ಆಮೇಲೆ ಯಾಕಮ್ಮ ನೀನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ? ಅದು ಅದು ಅರ್ಥವಾಯ್ತು. ಯಾವುದೇ ಹೆಣ್ಮಗಳಿಗೂ ಮಾನ ಹೋದ್ಮೇಲೆ ಜೀವದ ಮೇಲೆ ಆಸೆ ಉಳಿಯೋಲ್ಲ ಅಲ್ವಾ? ಯುವರ್ ಆನರ್, ಈಕೆ ಹೇಳ್ತಿರೋ ಮಾತುಗಳಲ್ಲಿ ಈಕೆಗೆ ಸ್ಪಷ್ಟತೆನೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಘಟನೆ ನಡೆದಾಗ ಈಕೆಗೆ ಪ್ರಜ್ಞೆನೇ ಇರಲಿಲ್ಲ. ಪ್ರಜ್ಞೆ ಬಂದ ಮೇಲೆ ನಮ್ಮ ಕಕ್ಷಿದಾರರ ಮೇಲೆ ಮಾಡ್ತಿರೋ ಆಪಾದನೆಗಳಿಗೆ ಹುರುಳಿಲ್ಲ ಅನ್ನೊಂದು ಮೇಲುನೋಟಕ್ಕೆ ಸಾಬೀತಾಗ್ತಾ ಇದೆ. ಇವರು ಕಟ್ಟಿರೋ ಸುಳ್ಳನ್ನ ಭೇದಿಸಬೇಕು ಅಂದ್ರೆ ಹರ್ಷಿತ್ ಅವ್ರನ್ನ ಕಟಕಟೆಗೆ ಕರೆಸಬೇಕು ಅಂತ ಕೇಳ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಹರ್ಷಿತ್, ಹರ್ಷಿತ್, ಹರ್ಷಿತ್. ಕನ್ಸ್ಟ್ರಕ್ಷನ್ ಸೈಟಿಗೆ ಹೋದಾಗ ಇದೆಲ್ಲ ಆಗೋದೆ. ಮಿಸಸ್ ಪ್ರಕೃತಿ ಅವರೇ, ನೀವು ಕೇಳ್ತಾ ಇರೋದು ಇರ್ರಿಲೆವೆಂಟ್ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ತಂದೆಯಿಂದ ಬೇರೆಯಾದ ಹರ್ಷಿತ್ ತಮ್ಮ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗೋ ದಾರಿನಲ್ಲಿ ನಮ್ಮ ಕ್ಲೈಂಟ್ ಉಷಾ ಒಬ್ಳೆ ನಿಂತಿದ್ದವಳನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಈ ಕೃತ್ಯನ ಎಸಗಿದ್ದಾರೆ. ಘಟನೆ ನಡೆದ ಜಾಗ ಇವರಿಗೆ ಸೇರಿದ್ದು ಅನ್ನೋ ಡಾಕ್ಯುಮೆಂಟ್ಸ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ಯುವರ್ ಆನರ್. ಜೊತೆಗೆ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದ ವಿಕ್ಟಿಮ್ ಉಷಾ ಆರೋಪಿ ಇವರೇ ಅಂತ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಯುವರ್ ಆನರ್. ಕಾರಲ್ಲಿ ಉಷಾನ ಎಳ್ಕೋತಿರೋದು ಸಿಸಿಟಿವಿ ಫುಟೇಜ್ ಅಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಆ ಫುಟೇಜಸ್ನ ನಿಮ್ಗೀಗ ಪ್ರೆಸೆಂಟ್ ಮಾಡ್ತೀನಿ ಯುವರ್ ಆನರ್. ಮನುಷ್ಯರು ಮಾನವೀಯತೆನ ಕಳ್ಕೋತಿದ್ದಾರೆ ಅನ್ನೋದಕ್ಕೆ ಇನ್ನೂ ಒಂದು ಘಟನೆ ನಡೆದಿದೆ ಯುವರ್ ಆನರ್. ಆರೋಪಿಯ ತಂದೆ ದೇವೇಂದ್ರ ಅರಸ್ ಅವರು ನಮ್ಮ ಕ್ಲೈಂಟ್ ಉಷಾಳ ತಂದೆ ಮುನಿಸ್ವಾಮಿ ಅವರಿಗೆ ದುಡ್ಡಿನ ಆಮಿಷ ಒಡ್ಡಿ
ಈ ಕೇಸನ್ನ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ ಯುವರ್ ಆನರ್. ಇದಕ್ಕೆ ಸಾಕ್ಷಿ ಕೋಟೆ ರಾಮಚಂದ್ರ ರಾಯರ ಹೆಂಡತಿ ಶ್ರೀಮತಿ ಸೀತಾ. ಅವರು ಇವತ್ತು ಈ ಕೋರ್ಟಲ್ಲಿ ಹಾಜರಾಗಿದ್ದಾರೆ ಯುವರ್ ಆನರ್. ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ ಯುವರ್ ಆನರ್, ಆ ಕಾರ್ ನಂಬರ್ ಅನ್ನ ಗುರುತಿಸೂ ಇದ್ದಾರೆ. ಆ ಕಾರು ಇವ್ರ ಹತ್ರನೇ ಇದೆ ಅನ್ನೋದು ಸಹ ಪ್ರೂವ್ ಆಗಿದೆ. ಎಲ್ಲಾ ಸಾಕ್ಷಿಗಳು ಹರ್ಷಿತ್ ದೇವೇಂದ್ರ ಅರಸ್ ಅವರ ವಿರುದ್ಧವಾಗೇ ಇದೆ ಯುವರ್ ಆನರ್. ಯುವರ್ ಆನರ್, ಈ ಮೂಲಕ ಈ ಅಮಾನವೀಯ ಕೃತ್ಯವನ್ನ ಹರ್ಷಿತ್ ಅವರೇ ಎಸಗಿದ್ದಾರೆ ಅನ್ನೋದು ಸಾಬೀತು ಆಗ್ತಾ ಇದೆ. ಯುವರ್ ಆನರ್, ಉಷಾಳಿಗೆ ನ್ಯಾಯ ಸಿಗಬೇಕು ಅಂದ್ರೆ ಆರೋಪಿ ಸ್ಥಾನದಲ್ಲಿ ನಿಂತಿರೋ ಈ ಹರ್ಷಿತ್ ದೇವೇಂದ್ರ ಅರಸ್ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ನೀವು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಯುವರ್ ಆನರ್.